ಹೆಲೋ ಫ್ರೆಂಡ್ಸ್, ಎಷ್ಟೋ ದಿನಗಳಾಯಿತು ನಾನು ವೀಡಿಯೋ ಮಾಡಿ. ಬಟ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ನೋಡಿದ್ರೂ ಕೂಡ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ನಿಮ್ಗೆ ಹೆಲ್ಪ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಟೈಟಲ್ ಏನು ಕೊಟ್ಟಿದ್ದೀನಿ ಅಂದರೆ ಜೀವನ ಬದಲಾಯಿಸುವ ಪುಸ್ತಕ. ಹೌದು, ಇದಂತೂ 100% ಉಪಯೋಗ ಆಗುತ್ತೆ. ಇವತ್ತಿಂದ ಏನೇನು ವೀಡಿಯೋ ಮಾಡ್ತೀನಿ ಅವರು ಯಾವುದನ್ನು ಬಿಡದೆ ನೋಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಒನ್ ಏನಿದೆ ನೋಡಿ, ಸೂರ್ಯೋದಯಕ್ಕೆ ಮೊದಲೇ ಹೇಳಿ. ಹೌದು, ಸನ್ರೈಸ್ ಆಗೋಕ್ಕಿಂತ ಮುಂಚೆ ಎದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದಾದ ಮೇಲೆ ಎದ್ದೇಳುವಾಗ ಬಲಮಗ್ಗುಲಿನಿಂದಲೇ ಹೇಳಿ. ಇದು ರೈಟ್ ಸೈಡಿಂದ ಹೇಳಬೇಕು. ನೆಕ್ಸ್ಟ್, ಎದ್ದ ಕೂಡಲೇ 2 ಅಂಗೈ ನೋಡುತ್ತಾ ಕರಾಗ್ರೆ ವಸತೆ ಶ್ಲೋಕವನ್ನು ಹೇಳಿ. ಯಾರಿಗಾದರೂ ಈ ಶ್ಲೋಕ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎದ್ದು ಹೊದಿಕೆ ಮಡಿಸಿಡಿ. ಹೌದು, ಈಗ ಎದ್ದೊಳ್ತಾರೆ, ಬೆಡ್ಡೆಲ್ಲ ಹಾಗೆ ಬಿದ್ದಿರುತ್ತೆ, ಹಾಗೆ ಓದೋದಕ್ಕೆ ಕೂತ್ಕೋತಾರೆ ಅಥವಾ ಹಾಗೆ ಬೇರೆ ಕೆಲಸನ ಮಾಡೋದಕ್ಕೆ ಕೂತ್ಕೋತಾರೆ. ಅದು ಮಾಡಬಾರ್ದು. ಫಸ್ಟು ಏನು ಹಾಸಿಗೆ ತೊಗೊಂಡಿರ್ತೀವೋ ಅಥವಾ ಬೆಡ್ ಮೇಲೆ ಏನು ಬೆಡ್ಶೀಟೆಲ್ಲ ಹಾಸಿರ್ತೀವೋ ಅದೆಲ್ಲ ನೀಟಾಗಿ ಮಡಚಬೇಕು. ಅದಾದ ಮೇಲೆ ಪ್ರಾತರ್ವಿಧಿ ಪೂರೈಸಿ. ಇದ್ರ ಮೀನಿಂಗ್ ಏನಂದರೆ ನೀವು ಫ್ರೆಶ್ ಅಪ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇದು ಮುದುಕರು ಮಾತ್ರ, ಇದು ಬೇಡ, ಇದು ನಿಮ್ಗೆ ಅನ್ವಯಿಸಲ್ಲ. ಸಿಂಕ್ನಲ್ಲಿ ನೀರು ಸುರಿಯಲು ಬಿಡದೆ ಅವಶ್ಯವಾದಷ್ಟೇ ಉಪಯೋಗಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಂಕಲ್ಲಿ ನೀರನ್ನು ವೇಸ್ಟ್ ಮಾಡಬಾರ್ದು. ನೆಕ್ಸ್ಟ್, ಮುಖ ಕೈಕಾಲು ತೊಳೆದ ನಂತರ ಟವಲ್ನಿಂದ ಒರೆಸಿಕೊಳ್ಳಿ. ನೆಕ್ಸ್ಟು, ತಾಮ್ರದ ಪಾತ್ರೆಯಲ್ಲಿಟ್ಟಿರುವ ಶುದ್ಧ ನೀರನ್ನು ಕುಡಿಯಿರಿ. ಇದು ನಿಮ್ಮಿಷ್ಟ. ತಾಮ್ರದ ಪಾತ್ರೆ ಇದ್ದರೆ ಓಕೆ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟು, ಮೈ ಬೆವರುವಂತೆ ವ್ಯಾಯಾಮ ಮಾಡಿ. ವ್ಯಾಯಾಮ ಅಂತ ಎಲ್ಲ ವಾಕಿಂಗ್ ಮಾಡಿದ್ರೂ ಆಗುತ್ತೆ. ಓಕೆ. ನೆಕ್ಸ್ಟ್, ಸ್ನಾನದ ನಂತರ ತಲೆಗೆ ಎಣ್ಣೆ ಹಚ್ಚಿ ಬಾಚಿಕೊಳ್ಳಿ. ಹಣೆಗೆ ಏನಾದರೂ ಲಾಂಛನ ಇಡಿ, ಅಂದರೆ ಹಣೆಗೆ ಬಟ್ಟಿಡೋದು, ಐಲೈನರ್ ಹಾಕ್ತಿರಲ್ಲ, ಸೊ ಅದು. ಬಾಯ್ಸ್ಗೆ ಕುಂಕುಮ ಏನಾದರೂ ಇಡಬೇಕು. ನೆಕ್ಸ್ಟ್, ದೇವರೆದುರು 4 ವಿಷಯ ಕುಳಿತು ಧ್ಯಾನ ಮಾಡಿ. ಊಟ ತಿಂಡಿ ತಿನ್ನುವಾಗ ಶಾಂತವಾಗಿ ಕುಳಿತೇ ತಿನ್ನಿ. ನಿಂತು ಅಥವಾ ಓಡಾಡುತ್ತಾ ತಿನ್ನುವುದು ಯೋಗ್ಯವೇ ಎಂದು ವಿಮರ್ಶಿಸಿ ನೋಡಿ. ನೀರು ಕುಡಿಯುವಾಗ ಕುಳಿತೇ ಕುಡಿಯಬೇಕು. ನೀರು ಕುಡಿಯುವಾಗ ಕಚ್ಚಿ ಕುಡಿಯುವುದು, ಎತ್ತಿ ಕುಡಿಯಿರಿ. ಕಚ್ಚಿ ಕುಡಿಯದೆ ಎತ್ತಿ ಕುಡಿಯಿರಿ. ತಿಂದ ನಂತರ ಪಾತ್ರೆಗಳನ್ನು ತೊಳೆದು ನಿಶ್ಚಿತ ಜಾಗದಲ್ಲಿಡಿ. ಮನೆಗೆ ಯಾರಾದರೂ ಬಂದರೆ ನೀವೇ ಮುಂದೆ ಹೋಗಿ ನಗು ನಗುತ್ತಾ ಬನ್ನಿ, ಒಳಗೆ ಬನ್ನಿ ಎಂದು ಕರೆಯಿರಿ. ಒಳಗೆ ಬಂದವರಿಗೆ ಕುಳಿತುಕೊಳ್ಳಿ ಎಂದು ಹೇಳಿ ಆಸನ ನೀಡಿ ಕ್ಷೇಮವೇ, ಮನೆಯವರು ಕ್ಷೇಮವೇ ಎಂದು ವಿಚಾರಿಸಿ. ಆದ ನಂತರ ಕುಡಿಯಲು 1 ಲೋಟ ನೀರನ್ನು ಕೊಡಿ. ನೀರನ್ನು ಕೊಡುವಾಗ ಪಾತ್ರೆಯ ಹೊರಭಾಗವನ್ನು ಹಿಡಿದು ಕೊಡಿ. ಓಕೆನಾ? ನೆಕ್ಸ್ಟ್, ಇದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ನಾನೇ ಸೇರಿಸ್ತಾ ಇದ್ದೀನಿ. ಇದು ಕೂಡ ಒಳ್ಳೆಯದು ಅಂತಲೇ ನಾನು ಸೇರಿಸ್ತಾ ಇರೋದು, ಇಲ್ಲ ಸೇರಿಸ್ತಾ ಇರಲಿಲ್ಲ. ಡೈರಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೊ ಡೈರಿಯಲ್ಲಿ ಬೆಳಗ್ಗೆಯಿಂದ ಏನೇನು ಮಾಡಿದ್ರಿ, ಖುಷಿಯಾಗಿರೋ ವಿಚಾರ ಮತ್ತು ದುಃಖ ಆಗಿರೋ ವಿಚಾರ ಎಲ್ಲವನ್ನೂ ಕೂಡ ಬರಿಬೇಕಾಗುತ್ತೆ. ಬರೆದು ಅಭ್ಯಾಸ ಮಾಡಿ. ಇದು ತುಂಬ ಒಳ್ಳೆಯ ಅಭ್ಯಾಸ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.